ಈ ಹಗರಣದ ವಿಚಾರಕ್ಕಾಗಿ ನಿನ್ನೆ ದೇವರಾಜೇಗೌಡ ಮಾತನಾಡುವಂಥ ಸಂದರ್ಭದಲ್ಲಿ ಇದು ನನಗಿನ ಮುಂಚೆ ಡಿ ಕೆ ಸುರೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಿತ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸರ್. ಹೌದಾ ಸರ್, ನಿಮಗೆ ಈ ಗಮನಕ್ಕೆ ನಾನು ಬಂದಿತ್ತಾ? ನಮ್ಮ ಗಮನಕ್ಕೆ ಬಂದಿದ್ದಿದ್ರೆ ಇದು ಮುಂಚೆನೇ ಈಚೆ ಬರ್ಬಿಡೋದು. ಅವರು ಆರೋಪ ಮಾಡಲಿಕ್ಕೋಸ್ಕರ ನಮ್ಮನ್ನು ಮಧ್ಯ ತರ್ತಾ ಇದ್ದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ ಜಿಲ್ಲೆನಲ್ಲಿತ್ತು. ಆದರೆ ಗುಸುಗುಸು ಸುದ್ದಿನ ನಾವು ಮಾತನಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ, ಯಾವುದೇ ದಾಖಲೆಗಳಿಲ್ಲದೆ. ಇವತ್ತು ಅಲ್ಲಿಯ BJPಯ ನಾಯಕರು ಅಥವಾ ಯಾರು ದೇವರಾಜೇಗೌಡರು ಕೂಡ ಅವರ ನಾಯಕತ್ವಕ್ಕೆ ಪತ್ರ ಬರೆದಿದ್ದಾರೆ. ಸೊ ಅದಕ್ಕಿಂತ ಮುಖ್ಯವಾಗಿ ಈಗ ಆಲ್ರೆಡಿ ಇದು ನಮಗೂ ಗೊತ್ತಿತ್ತು ಅಂಥೇಳಿ BJP ನಾಯಕರು ಒಪ್ಕೊಂಡಿದ್ದಾರೆ. JDSನ ಸ್ವತಃ ಅವ್ರ ತಂದೆ ರೇವಣ್ಣವರು ಕೂಡ ಒಪ್ಕೊಂಡಿದ್ದಾರೆ ಇದು ಹಳೆ ವಿಡಿಯೋ ಅಂತೇಳಿ. ಹಾಗಾಗಿ ಇದ್ರ ಬಗ್ಗೆ ಯಾರು ಏನು ಅನ್ನೋದಕ್ಕಿಂತ ಸಂತ್ರಸ್ತೆಯರ ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ರಕ್ಷಣೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮೊಟ್ಟ ಮೊದಲ ಕರ್ತವ್ಯ. ಅವರಿಗೆ ರಕ್ಷಣೆ ಕೊಡಬೇಕು. ಜೊತೆಗೆ ಇವತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ಇವತ್ತು ಯಾವ ರೀತಿಯಾಗಿ ಚಿಂತನೆಗಳನ್ನು ಮಾಡಬೇಕು ಅಂಥೇಳಿ ನೋಡಬೇಕು. ಇದು 1, 2, 3 ಪ್ರಕರಣ ಅಲ್ಲ, ಸುಮಾರು 500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಅಂಥೇಳಿ ವರದಿಗಳು ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ. ಸೊ ಹಾಗಾಗಿ ಇದು ಬಹುಶಃ ಈ ದೇಶದಲ್ಲೇ ಇಂಥದ್ದೊಂದು ಅತಿ ದೊಡ್ಡ ಪ್ರಕರಣ ಇದು. ಈ ಹಗರಣದ ವಿಚಾರಕ್ಕಾಗಿ ನಿನ್ನೆ ದೇವರಾಜೇಗೌಡ ಮಾತನಾಡುವಂಥ ಸಂದರ್ಭದಲ್ಲಿ ಇದು ನನಗಿನ ಮುಂಚೆ ಡಿ ಕೆ ಸುರೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ತಲುಪಿತ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸರ್. ಹೌದಾ ಸರ್, ನಿಮಗೆ ಈ ಗಮನಕ್ಕೆ ನಾನು ಬಂದಿತ್ತಾ? ನಮ್ಮ ಗಮನಕ್ಕೆ ಬಂದಿದ್ದಿದ್ರೆ ಇದು ಮುಂಚೆನೇ ಈಚೆ ಬರ್ಬಿಡೋದು. ಅವರು ಆರೋಪ ಮಾಡಲಿಕ್ಕೋಸ್ಕರ ನಮ್ಮನ್ನು ಮಧ್ಯ ತರ್ತಾ ಇದ್ದಾರೆ ಹೊರತು ಗುಸುಗುಸು ಸುದ್ದಿ ಹಾಸನ ಜಿಲ್ಲೆನಲ್ಲಿತ್ತು. ಆದರೆ ಗುಸುಗುಸು ಸುದ್ದಿನ ನಾವು ಮಾತನಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ, ಯಾವುದೇ ದಾಖಲೆಗಳಿಲ್ಲದೆ. ಇವತ್ತು ಅಲ್ಲಿಯ BJPಯ ನಾಯಕರು ಅಥವಾ ಯಾರು ದೇವರಾಜೇಗೌಡರು ಕೂಡ ಅವರ ನಾಯಕತ್ವಕ್ಕೆ ಪತ್ರ ಬರೆದಿದ್ದಾರೆ. ಸೊ ಅದಕ್ಕಿಂತ ಮುಖ್ಯವಾಗಿ ಈಗ ಆಲ್ರೆಡಿ ಇದು ನಮಗೂ ಗೊತ್ತಿತ್ತು ಅಂಥೇಳಿ BJP ನಾಯಕರು ಒಪ್ಕೊಂಡಿದ್ದಾರೆ. JDSನ ಸ್ವತಃ ಅವ್ರ ತಂದೆ ರೇವಣ್ಣವರು ಕೂಡ ಒಪ್ಕೊಂಡಿದ್ದಾರೆ.